ಇದು ವೆಜ್ ಬಿರಿಯಾನಿ ಅಂತ ಹೇಳ್ಕೊಂಡು ತುಂಬಾ ಜನ ವಿಡಿಯೋ ಮಾಡಿ ಹಾಕ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಇದು ಬಿರಿಯಾನಿ ಅಲ್ಲ, ಇದು ವೆಜ್ ಪುಲಾವ್. ಈಗಿನ ಕಾಲಕ್ಕೆ ರೋಡ್ ಅಲ್ಲೂ ಫುಡ್ ಬ್ಲಾಗರ್ಸ್ ಇದ್ದಾರೆ. ಅದ್ರಲ್ಲಿ ಒಂದಷ್ಟು ಜನಕ್ಕೆ ಅಡಿಗೆ ಬಗ್ಗೆ ಏನಂದ್ರೆ ಏನೋ ಗೊತ್ತಿಲ್ಲ. ಅಂಡ್ ಅವರು ಕಲಿಯೋಕಂತೂ ರೆಡಿನೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವ್ ಎಷ್ಟೇ ಕಲ್ತ್ರು ಇನ್ನೂ ಕಲಿಯೋಕ್ ಬೇಜಾನ್ ಇದೆ ಅಂತ. ಅದೇನೇ ಇರ್ಲಿ, ನಾವ್ ವಿಡಿಯೋಸ್ ಮಾಡಿ ಹಾಕ್ತಿದೀವಿ, ನಮ್ ವಿಡಿಯೋಸ್ ಸ್ವಲ್ಪ ಜನ ನೋಡ್ತಾರೆ ಅಂದ್ಮೇಲೆ ನಮಗೊಂದು ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ಹರಡಿಸಬಾರದು. ಪಲಾವ್ನ ಬಿರಿಯಾನಿ ಅಂತ ಹೇಳೋದು ಆಕ್ಚುಲಿ ತುಂಬಾ ರಾಂಗು. ಸುಮ್ನೆ ಒಂದ್ಸಲ ಗೂಗಲ್ ಮಾಡಿದ್ರೆ ಯಾರಿಗ್ ಬೇಕಾದ್ರೂ ಗೊತ್ತಾಗುತ್ತೆ ಪಲಾವ್ ಮತ್ತು ಬಿರಿಯಾನಿಯ ವ್ಯತ್ಯಾಸ ಏನು ಅಂತ. ಪಲಾವ್ ಅಂದ್ರೆ ಮಸಾಲಾ ಪದಾರ್ಥಗಳು, ಮಾಂಸ, ನೀರು, ಅಕ್ಕಿ ಎಲ್ಲ ಒಂದೇ ಪಾತ್ರೆ ಹಾಕಿ ಬೇಯಿಸೋದು. ಅರ್ಧ ಮುಕ್ಕಾಲ್ ಗಂಟೆಲಿ ರೆಡಿ ಆಗ್ಬಿಡುತ್ತೆ. ಅಂಡ್ ಪ್ರತಿಯೊಂದು ರೈಸ್ ಗ್ರೈನ್ ಮೇಲೂ ಮಸಾಲೆ ಇರುತ್ತೆ. ಬಿರಿಯಾನಿ ಅಂದ್ರೆ ಅಕ್ಕಿ ಸಪರೇಟ್ ಆಗಿ ಬೇಯಿಸಿ ಆಮೇಲೆ ಮ್ಯಾರಿನೇಟ್ ಮಾಡಿದಂತ ಮಾಂಸದ ಮೇಲೆ ಹಾಕಿ ಸಣ್ಣ ಉರಿಯಲ್ಲಿ ಸ್ಲೋ ಕುಕ್ ಮಾಡೋದು. ಇದ್ ಮಾಡೋದಕ್ಕೆ 2 ರಿಂದ 3 ಗಂಟೆಗಳ ಕಾಲ ಬೇಕಾಗುತ್ತೆ. ಅಂಡ್ ಇದರಲ್ಲಿ ಮೇಲೆ ವೈಟ್ ರೈಸ್ ಇರುತ್ತೆ, ಬಟ್ ಅದರಲ್ಲಿ ಫ್ಲೇವರ್ ಇರುತ್ತೆ, ಮಸಾಲೆ ಇರಲ್ಲ. ನನ್ನ ಪ್ರೊಫೈಲ್ ಅಲ್ಲಿ ಹೈಲೈಟ್ಸ್ ಇದೆ ನೋಡಿ, ಬಿರಿಯಾನಿ ರೆಸಿಪೀಸ್ ಅಂತಾನು ಇದೆ, ಪಲಾವ್ ರೆಸಿಪೀಸ್ ಅಂತಾನು ಇದೆ. ಸೊ ಅದ್ರಲ್ಲಿ ಹೋಗಿ ನಿಮಗೆ ಡಿಫ್ರೆಂಟ್ ಆಗಿರೋ ಪಲಾವ್ ಹಾಗೂ ಬಿರಿಯಾನಿ ರೆಸಿಪೀಸ್ ನೋಡಬಹುದು.